ವೀಕ್ಷಕರೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋ ಎಲ್ಲರಿಗೂ ಕೂಡ ಗೊತ್ತಿದೆ. ತುಂಬ ಜನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ಸನ್ನು ಮಾಡ್ತಾ ಇದ್ದೀರಾ, ಪೊಲೀಸ್ ನೇಮಕಾತಿ ಅಥವಾ ಕಾನ್ಸ್ಟೇಬಲ್ ನೋಟಿಫಿಕೇಷನ್ ಯಾವಾಗ ಬರುತ್ತೆ ಅಂತ. ಅದಕ್ಕಾಗಿ ಈ ಒಂದು ವಿಡಿಯೋನ ಮಾಡಿದ್ದೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಎಲ್ಲರೂ ಕೂಡ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಮುಂದೆ ಬರ್ತಕ್ಕಂಥ ಎಲ್ಲ ತರಗತಿಗಳನ್ನು ಅಥವಾ ಕ್ಲಾಸ್ಗಳನ್ನು ಅಥವಾ ಇಲ್ಲಿ ವಿಡಿಯೋಗಳನ್ನು ಫ್ರೀಯಾಗಿ ನೋಡ್ಕೊಳ್ತಾ ಹೋಗ್ಬೋದು. ನೋಡಿ, ಮೊದಲನೇದಾಗಿ ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಷನ್ ಯಾವಾಗ ಬರುತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ನೋಡ್ಕೊಂಡ್ಬಿಡೋಣ. ಅದಾದ ಬಳಿಕ ಇಲ್ಲಿ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಮೊದಲ ಪ್ರಯತ್ನದಲ್ಲಿ ಯಾವ ರೀತಿ ಕ್ಲಿಯರ್ ಮಾಡಬಹುದು ಅದನ್ನು ನೋಡೋಣ. ಅದಾದ ಬಳಿಕ ಇಲ್ಲಿ ಏನು ಓದಬೇಕು, ಯಾವ ರೀತಿ ಓದಬೇಕು, ಎಷ್ಟು ಓದಬೇಕು, ಯಾವ ಪುಸ್ತಕ ತಗೊಳ್ಬೇಕು, ಇವೆಲ್ಲ ಮಾಹಿತಿಗಳನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೇನೆ. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಮೊದಲನೇದಾಗಿ. ನೆಕ್ಸ್ಟು ಇಲ್ಲಿ ಇನ್ನೊಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ. ಕೆಲವೊಂದು ಕಮೆಂಟ್ಸ್ಗಳನ್ನು ಸುಮ್ಮನೆ ಮಾಡಬೇಡಿ. ನೆಕ್ಸ್ಟ್ ಮೊದಲನೇದಾಗಿ ಸಂಪೂರ್ಣ ವಿಡಿಯೋ ನೋಡಿದ ನಂತರ ನಿಮಗೇನಾದರೂ ಅನಿಸಿದ್ದನ್ನು ನೀವು ಕಮೆಂಟನ್ನು ಮಾಡ್ಬೋದು. ನೋಡಿ, ಮೊದಲನೇದಾಗಿ ನೋಟಿಫಿಕೇಷನ್ ಯಾವಾಗ ಬರುತ್ತೆ ಅಂತ ಇಲ್ಲಿ ತುಂಬ ಜನ ಕೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಕರ್ನಾಟಕ ಸರ್ಕಾರದಿಂದ ಈಗ ಒಳ ಮೀಸಲಾತಿ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳು ನಿಮಗೂ ಕೂಡ ಅಪ್ಡೇಟ್ಗಳು ಇದ್ದಾವೆ. ಒಳ ಮೀಸಲಾತಿ ಏನಾಗ್ತಿದೆ ಅಂತ. ಅದಾದ ನಂತರ ಈಗ ರೋಸ್ಟರನ್ನು ಕೂಡ ಅವರು ಪ್ರಕಟ ಮಾಡಿದರೆ ಈಗ ಅವರೆಲ್ಲರಿಗೂ ಕೂಡ ಅಂದರೆ ಒಳ ಮೀಸಲಾತಿ ತೆಗೆದುಕೊಂಡು ಬರ್ತಾರೆ. ಅದಾದ ಬಳಿಕ ಆ ಒಂದು ಒಳ ಮೀಸಲಾತಿಗೆ ಇರ್ತಕ್ಕಂತಹ ಒಂದು ವಿದ್ಯಾರ್ಥಿಗಳು ಅಥವಾ ಅಫೆಕ್ಟ್ ಆಗ್ತಕ್ಕಂಥ ಒಂದು ವಿದ್ಯಾರ್ಥಿಗಳು ತುಂಬ ಜನ ಇರ್ತಾರೆ. ಅಂದರೆ SC ಕ್ಯಾಟಗರಿ ಇರ್ತಕ್ಕಂಥ ಒಂದು ವಿದ್ಯಾರ್ಥಿಗಳು ತುಂಬ ಜನ ಇರ್ತಾರೆ. ಆ SC ಕ್ಯಾಟಗರಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಮೊದಲು ಏನಪ್ಪ ಮಾಡಬೇಕು ಅಂತ ಅಂದರೆ ಅವರ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಥವಾ ಪ್ರಮಾಣ ಪತ್ರವನ್ನು ಅವ್ರು ಮಾಡ್ಕೋಬೇಕು. ಅವರ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಥವಾ ಇನ್ಕಮ್ ಸರ್ಟಿಫಿಕೇಟ್ಸ್ಗಳನ್ನು ಮಾಡ್ಕೊಳ್ಬೇಕು. ಅದಾದ ಬಳಿಕ ನೆಕ್ಸ್ಟ್ ನಿಮಗೆ ನೋಟಿಫಿಕೇಷನ್ ಆಗ್ತದೆ. ಯಾಕೆ ಅಂತ ಅಂದರೆ ಅಲ್ಲಿ ನಿಮಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಈಗ 2A ಕ್ಯಾಟಗರಿ, 2B ಕ್ಯಾಟಗರಿ, 2C ಕ್ಯಾಟಗರಿ, 3A ಕ್ಯಾಟಗರಿ, 3B ಕ್ಯಾಟಗರಿ ಅಂತ ನೀವು OBCಯಲ್ಲಿ ನೋಡ್ತೀರ. ಆದರೆ ಈಗ ಯಾವ ರೀತಿ ಬರುತ್ತೆ ಅಂತ ಅಂದರೆ SC ಕ್ಯಾಟಗರಿಯಲ್ಲಿ ಪ್ರವರ್ಗ 1, ಪ್ರವರ್ಗ 2, ಪ್ರವರ್ಗ 3 ಅಂತ ಇಲ್ಲಿ 3 ಪ್ರವರ್ಗ ಇಲ್ಲಿ ಬರ್ತವೆ. ಆ ಒಂದು ಇದರಲ್ಲಿ ಅವರಿಗೆ ನೋಟಿಫಿಕೇಷನಲ್ಲಿ ಯಾವ ಇದರಲ್ಲಿ ಅವರು ಜಾಬನ್ನು ತಗೊಳ್ಬೇಕು ಅಂತ ಅವರಿಗೆ ಕ್ಯಾಟಗರಿ ವೈಸ್ ಸಿಗೋದಕ್ಕೆ ಅವರಿಗೆ ಕ್ಯಾಟಗರಿ ಸರ್ಟಿಫಿಕೇಟ್ ಮೊದಲು ಬೇಕು. ಅವರ ಸರ್ಟಿಫಿಕೇಟ್ ಅವರ ಹತ್ರ ಇತ್ತು ಅಂತಂದರೆ ಅದರ ಪ್ರಕಾರ ಅವರು ಅಪ್ಲಿಕೇಶನನ್ನು ಹಾಕ್ಬೋದು. ಅದಕ್ಕಾಗಿ ಈಗ ಏನಪ್ಪ ಮಾಡ್ತಿದ್ದಾರೆ ಅಂತ ಅಂದರೆ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಆದ ನಂತರ ಈ ಒಂದು ರಿಸರ್ವೇಷನ್ ಶೆಡ್ಯೂಲ್ ಆದ ನಂತರ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲಿಕೇಶನ್ ಬಿಟ್ಟ ನಂತರ ಅವರೆಲ್ಲರಿಗೂ ಕೂಡ ಒಂದು 20 ಡೇಸ್ ಟೈಮನ್ನು ಕೊಡ್ತಾರೆ. ಅದರೊಳಗೆ ಎಲ್ಲರೂ ಕೂಡ ಆ ಒಂದು ಸರ್ಟಿಫಿಕೇಟ್ಗಳನ್ನು ಮಾಡಿಸ್ಕೊಂಡು ಅವರು ಕೂಡ ಅರ್ಜಿಗಳನ್ನು ಹಾಕೋದಕ್ಕೆ ನೆಕ್ಸ್ಟ್ ನೋಟಿಫಿಕೇಷನ್ ಬರ್ತದೆ. ಇವೆಲ್ಲವೂ ಕೂಡ ಆಗೋದಕ್ಕೆ ಕನಿಷ್ಠ ಅಂತ ಅಂದರೂ ವಿತಿನ್ 2 ಮಂತ್ಸ್ ಒಳಗೆ ಆಗಬಹುದು. ಆಗದೆಯೂ ಕೂಡ ಮುಂದೆಯೂ ಕೂಡ ಹೋಗಬಹುದು. ಇಷ್ಟು ಈ ಒಂದು ನೋಟಿಫಿಕೇಷನ್ ಯಾವಾಗ ಬರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ. ಅದಾದ ಬಳಿಕ ಇಲ್ಲಿ ಈ ಒಂದು ಮೊದಲ ಪ್ರಯತ್ನದಲ್ಲಿ ಯಾವ ರೀತಿ ಪೊಲೀಸ್ ಆಗುವುದು ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಮತ್ತು ಇಲ್ಲಿ ಏನು ಓದಬೇಕು ಅಂತಲೂ ಕೂಡ ತುಂಬ ಜನ ಕೇಳ್ತಾ ಇದ್ದಾರೆ. ಅದಕ್ಕಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮಾಹಿತಿಯನ್ನು ನೋಡೋದಾದರೆ ನೀವು ನೋಡ್ಬೋದು. ಮೊದಲನೇದಾಗಿ ಪೊಲೀಸ್ ಕಾನ್ಸ್ಟೇಬಲ್ಗೆ ನಮ್ಮ ಒಂದು ಕ್ಲಾಸ್ಗಳಲ್ಲಿ ನಮ್ಮ ಒಂದು ಚಾನಲಲ್ಲಿ ತರಗತಿಗಳು ನಡೀತಾ ಇದ್ದಾವೆ. ಮೊದಲನೇದಾಗಿ ಕರೆಂಟ್ ಅಫೇರ್ಸ್ ತರಗತಿಗಳು. ಕರೆಂಟ್ ಅಫೇರ್ಸ್ಗಳು ಸೆಪ್ಟೆಂಬರ್ 1ರಿಂದ ಶುರು ಮಾಡಿದ್ದೇವೆ. ಕಂಟಿನ್ಯೂಸ್ ಆಗಿ ಸೆಪ್ಟೆಂಬರ್ 2020 ಕರೆಂಟ್ ಅಫೇರ್ಸ್ ಇಲ್ಲಿ ಈ ಒಂದು ಪ್ಲೇ ಲಿಸ್ಟಲ್ಲಿ ಇದೆ. ನೀವು ನೋಡ್ಬೋದು, ಪ್ಲೇ ಲಿಸ್ಟಲ್ಲಿ ಸಂಪೂರ್ಣವಾಗಿ ಸೆಪ್ಟೆಂಬರ್ 1 ಸಂಪೂರ್ಣ ಪ್ರಚಲಿತ ಘಟನೆಗಳಿದ್ದಾವೆ. ಕರೆಂಟ್ ಅಫೇರ್ಸ್ ಬೇಕು ಅಂತಾದರೆ ಇಲ್ಲಿ ನೀವು ನೋಡ್ಬೋದು. ಅದೇ ರೀತಿ ನಿಮಗೆ ಪೊಲೀಸ್ ಪರೀಕ್ಷೆಗಾಗಿ ತರಗತಿಗಳನ್ನು ಕೂಡ ಮಾಡ್ತಿದ್ದೇವೆ. ಈಗ ಪ್ರೆಸೆಂಟಾಗಿ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ತರಗತಿಗಳು ನಡೀತಿದ್ದಾವೆ. ಈ ಒಂದು ತರಗತಿಗಳನ್ನು ನೀವೇನಾದರೂ ವೀಕ್ಷಣೆ ಮಾಡಿದ್ದೇ ಆದಲ್ಲಿ ಸಂವಿಧಾನದ ಒಂದು ಸಂಪೂರ್ಣ ಒಂದು ಪ್ಲೇ ಲಿಸ್ಟ್ ಬರ್ತದೆ. ಆ ಒಂದು ಪ್ಲೇ ಲಿಸ್ಟಲ್ಲಿ ನೀವು ವೀಕ್ಷಣೆಯನ್ನು ಮಾಡಿದ್ದೇ ಆದಲ್ಲಿ ಒಂದು ಕ್ವಶನ್ ಕೂಡ ನಿಮಗೆ ಮಿಸ್ ಆಗೋದಿಲ್ಲ. ಕನಿಷ್ಠ ಅಂತಂದರೆ ಭಾರತದ ಸಂವಿಧಾನದಿಂದ ಇಲ್ಲಿ 7ರಿಂದ 8 ಪ್ರಶ್ನೆಗಳು ಡೈರೆಕ್ಟಾಗಿ ಬರ್ತವೆ. ಆ ಒಂದು 7ರಿಂದ 8 ಪ್ರಶ್ನೆಗಳು ಒಂದು ಕ್ವಶನ್ ಕೂಡ ಮಿಸ್ ಆಗೋದಿಲ್ಲ. ಡೈರೆಕ್ಟಾಗಿ ಎಲ್ಲರೂ ಕೂಡ ಆನ್ಸರ್ ಮಾಡ್ತೀರಾ. ಈ ಒಂದು ಪ್ಲೇ ಲಿಸ್ಟಲ್ಲಿ ಇರ್ತಕ್ಕಂಥ ಒಂದು ವಿಡಿಯೋಗಳನ್ನ ನೋಡ್ಕೊಳ್ತಾ ಹೋಗಿ. ಈಗಾಗಲೇ ಟೋಟಲಾಗಿ ಎಷ್ಟು ವಿಡಿಯೋ ಇದ್ದಾವೆ? 8 ವಿಡಿಯೋಗಳು ತರಗತಿಗಳು ಇಲ್ಲಿ ಈಗಾಗಲೇ ಆಗಿದ್ದಾವೆ. ಅವನ್ನು ನೋಡ್ಕೊಳ್ತಾ ಹೋಗಿ ಫ್ರೀಯಾಗಿ. ಇದೇ ರೀತಿ ನಾವು ಗ್ರಾಮ ಲೆಕ್ಕಿಗ ಒಂದು ತರಗತಿಗಳನ್ನು ಮಾಡ್ಕೊಳ್ತಾ ಹೋಗಿದ್ವಿ. ಅದರಲ್ಲಿ ತುಂಬ ಜನ ಇಲ್ಲಿ ಫೀಡ್ಬ್ಯಾಕನ್ನು ಕೊಟ್ಟಿದ್ದಾರೆ. ತುಂಬ ಜನ ಒಂದು ತರಗತಿಗಳು ಯೂಸ್ಫುಲ್ ಆಗಿದ್ದಾವೆ ಅಂತ ಇಲ್ಲಿ ನಮಗೆ ಫೀಡ್ಬ್ಯಾಕನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಈ ಒಂದು ತರಗತಿಗಳನ್ನು ಮಿಸ್ ಮಾಡದೆ ನೋಡ್ಕೊಳ್ತಾ ಹೋಗಿ. ಏನು ಓದಬೇಕು, ಎಷ್ಟು ಓದಬೇಕು ಅಂತ ಇಲ್ಲಿ ಕೇಳ್ತಿದ್ರಿ. ಈಗಾಗಲೇ ಹೇಳಿದ್ದೇನೆ. ನಿಮಗೆ ಈ ಒಂದು ವಿಡಿಯೋ ಆದ ನಂತರ ಏನಪ್ಪ ಮಾಡಬೇಕು ಅಂತ ಅಂದರೆ ಚಿಗುರು ಪುಸ್ತಕನ ಅಥವಾ ಗರುಡ ಪುಸ್ತಕನೋ ಯಾವುದೋ ಅಥವಾ ನೂತನ್ ಜಿಕೆ ಪುಸ್ತಕ, ಈ 3ರಲ್ಲಿ ಯಾವುದಾದ್ರೂ ಪುಸ್ತಕ ತೆಗೆದುಕೊಂಡು ಅದರಲ್ಲಿ ಇರ್ತಕ್ಕಂಥ ಒಂದು ಅಂಶಗಳನ್ನು ನೀವು ಹೆಚ್ಚಿನದಾಗಿ ನೋಡ್ಕೊಳ್ತಾ ಹೋದರೆ ಪ್ಲಸ್ ಈ ಒಂದು ತರಗತಿಗಳನ್ನು ನೀವು ನೋಡ್ಕೊಳ್ತಾ ಹೋದರೆ ಆಲ್ಮೋಸ್ಟ್ ಸಾಕು.
ನೀವು 60+ ಈಸಿಯಾಗಿ ಮಾಡ್ಬೋದು. ಇನ್ನು 70 ಮಾಡಬೇಕಪ್ಪ ಅಂತಂದರೆ ನೀವು ಹೆಚ್ಚಿನದಾಗಿ ಸ್ವಲ್ಪ ಮೆಂಟಲ್ ಎಬಿಲಿಟಿಗಳನ್ನು ಅದನ್ನು ಕೂಡ ತರಗತಿಗಳನ್ನು ಕೊಡ್ತೇನೆ. ಮೆಂಟಲ್ ಎಬಿಲಿಟಿ ತರಗತಿಗಳನ್ನು ಕೂಡ ಕೊಡ್ತೇನೆ. 10ರಿಂದ 12 ಕ್ವಶನ್ ಡೈರೆಕ್ಟಾಗಿ ಬರ್ತವೆ. ಇಷ್ಟನ್ನು ಮಾಡಿದ ನಂತರ ನೀವು ಮೆಂಟಲ್ ಎಬಿಲಿಟಿ ಮಾಡಿದ್ರಿ ಅಂತಂದರೆ ಅರೌಂಡ್ 70+ ಸ್ಕೋರ್ ಈಸಿಯಾಗಿ ಮಾಡ್ಬೋದು. ಮತ್ತು ಇದಾದ ಬಳಿಕ ನಾವು ಹೇಳ್ತಕ್ಕಂಥ ಒಂದು ಜಿಲ್ಲೆಗೆ ನೀವೇನಾದರೂ ಅಪ್ಲಿಕೇಶನ್ ಹಾಕಿದರೆ ಒಂದೇ ಪ್ರಯತ್ನದಲ್ಲಿ ನಿಮ್ಮ ಒಂದು ಎಕ್ಸಾಮ್ ಕ್ಲಿಯರ್ ಆಗ್ತದೆ. ಇದು ಈ ಒಂದು ವಿಡಿಯೋದಲ್ಲಿ ಇರ್ತಕ್ಕಂಥ ಒಂದು ಮಾಹಿತಿ. ವಿಡಿಯೋ ಯೂಸ್ಫುಲ್ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.